ನೋಡಿ ಇದು ಬಂದು ನಾರ್ಮಲ್ ಆಗಿದೆ ಬಟ್ ನಾಳೆಗೆ ಇದು ರೆಡಿ ಇರುತ್ತೆ 350 ರಿಂದ 400 ಗ್ರಾಮ್ ಇದೆ ನಾಳೆಗೆ ರೆಡಿ ಆಗುತ್ತೆ ಒಂದು ಇಳುವರಿ ಬರುತ್ತೆ ಮತ್ತೆ ಇಲ್ಲೊಂದು ಬರುತ್ತೆ ಇದೆಲ್ಲ ಸೋರೆಕಾಯಿ ಇದು 1/4 ಎಕರೆ 150 ಗುಣಿ 400 ರಿಂದ 450 ಗಿಡ ನಾಟಿ ಮಾಡಿದೀವಿ ಒಂದೇ ಗುಣಿಗೆ ನೀವು 4 ಗಿಡ ಹಾಕಿದಿರಾ ಹೌದು 40-50 ಸಾವಿರ ಒಳಗಡೆ ಇನ್ವೆಸ್ಟ್ಮೆಂಟ್ 2 ರಿಂದ 3 ಲಕ್ಷ ವರೆಗೂ ಮಾಡಬಹುದು ಡೈಲಿ ಪ್ರತಿದಿನ ಕಟಾವ್ ಮಾಡಬೇಕು ಇದೆಲ್ಲ ಕಟಾವ್ ಮಾಡಿದೀವಿ 700 ರಿಂದ 800 ಗ್ರಾಮ್ ವರೆಗೂ ಬರುತ್ತೆ 1 kg ಒಳಗಡೆ ಇದ್ರೆ ಕಾಯಿ ಒಳ್ಳೆ ಮಾರ್ಕೆಟಿಂಗ್ ರಿಲಯನ್ಸ್ ಗೆ ಕೊಡ್ತಾ ಇದೀವಿ ಫುಲ್ ಕವರ್ ಆಗದಿರಾ ಸ್ವಲ್ಪ ಬಿಸಿಲು ಬೀಳೋ ತರ ನೋಡ್ಕೊಬೇಕು ಊಜಿ ಸ್ವಲ್ಪ ನೋಡ್ಕೊಬೇಕು ಇದು ಈಸ್ಟ್ ವೆಸ್ಟ್ ಅಂತ ಹೇಳಿ ಸೋರೆಕಾಯಲ್ಲಿ ಈಸ್ಟ್ ವೆಸ್ಟೇ ಫೇಮಸ್ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಗೌಡ ಕೊಂಸಂದ್ರ ಗ್ರಾಮ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ರೂರಲ್ ಬರುತ್ತೆ ನಾವು BA ಜರ್ನಲಿಸಂ ಮಾಡಿದೀನಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಆಲ್ಮೋಸ್ಟ್ 10 ಇಯರ್ಸ್ ಆಯ್ತು 10 ವರ್ಷದಿಂದ ಕೃಷಿ ಕಡೆಗೆ ಬಂದೆ ಇನ್ಕಮ್ ಬಂದು 2 ಇದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ ಇದ್ರೆ ಅನುಕೂಲ ಇವಾಗ ನೋಡ್ರಿ ಹಸು ಇದೆ ಅಲ್ಲೂ ಹಾಲು ಹಾಕ್ತೀವಿ ಅಲ್ಲೇ ಒಂದು 10 ರಿಂದ 15 ಲೀಟರ್ವರೆಗೂ ಹಾಲು ಹಾಕ್ತೀವಿ 2 ಟೈಮ್ಸ್ ಸೇರಿ ಒಂದು 25 ರಿಂದ 30 ಲೀಟರ್ ಹಾಕ್ತಿವಿ ಸೊ ಅಲ್ಲೂ ಇನ್ಕಮ್ ಇದೆ ಇಲ್ಲೂ ಇನ್ಕಮ್ ಇದೆ ಯಾವ್ದಾದ್ರು ಒಂದು ಮ್ಯಾನೇಜ್ ಆಗುತ್ತೆ ಮ್ಯಾನೇಜ್ ಮಾಡ್ಕೊಂತೀವಿ ಸೊ ಈಗ ಒಂದು ಎಷ್ಟು ಎಕರೆಯಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರಾ ನಾವು ಇವಾಗ 6 ಎಕರೆವರೆಗೂ ಮಾಡ್ತಾ ಇದೀವಿ 6 ಎಕರೆಯಲ್ಲಿ ಒಂದು 4 ಎಕರೆ ದ್ರಾಕ್ಷಿ ಇದೆ ಒಂದು 2 ಎಕರೆ ಚಿಲ್ಲರೆ ಬೆಳೆ ಮಾಡ್ಕೊಂಡಿದೀವಿ ಒಂದು 1/4 ಎಕರೆ ಇವಾಗ ಇದು ಸೊರೆ ಗಿಡ ಓಡ್ತಾ ಇದೆ ಒಂದು ಅರ್ಧ ಎಕರೆ ಹೀರೆ ಗಿಡ ಆಲ್ರೆಡಿ ಕ್ರಾಪ್ ಕ್ಲಿಯರ್ ಆಗ್ತಾ ಬಂದಿದೆ ಇನ್ನೊಂದು ಬ್ಯಾಚ್ ಬಂದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇದೆಲ್ಲ ಸೋರೆಕಾಯಿ ಎಷ್ಟು ಎಕರೆ ಹಾಕಿದ್ರೆ ಇದು 1/4 ಎಕರೆ 150 ಗುಣಿ ಒಂದು ಗುಣಿಗೆ 2 ಗಿಡ 3 ಗಿಡ ನರ್ಸರಿಯಲ್ಲಿ ತಂದು ಗಿಡ ನೆಡ ನಾವೇ ಬೀಜ ಕೊಟ್ಟು ನಾವೇ ಸ್ವಂತ ಬೀಜ ಕೊಟ್ಟು ನರ್ಸರಿಗೆ ನರ್ಸರಿಯಲ್ಲಿ ಎಲ್ಲ ಒಂದು 15 ದಿವಸ ಆಗುತ್ತೆ ನಾರೆಲ್ಲ ರೆಡಿ ಆಗೋದಕ್ಕೆ ನಾರ್ ತಗೊಂಡ್ಬಂದು ಆಕ್ಚುಲಿ ಬೆಡ್ ಮಾಡ್ಕೊಂಡು ಮಂಚಿಂಗ್ ಪೇಪರ್ ಮಾಡಿ ಎಲ್ಲ ಮಾಡ್ಬೇಕು ಸೊ ನಮ್ದು ಬಂದು ಸ್ವಲ್ಪ ಗಟ್ಟಿ ಭೂಮಿ ಕಲ್ ಭೂಮಿ ಇರೋದ್ರಿಂದ ಮತ್ತೆ ನೀರೆಲ್ಲೂ ನಿಲ್ಲೋದಿಲ್ಲ ಅದರಿಂದ ಹೊರಟೋಗೋದ್ರಿಂದ ನಾವೇನ್ ಮಾಡಿದೀವಿ ಒಂದೇ ಗುಣಿಗೆ ಹಾಕಿದೀವಿ ಅದರಲ್ಲಿ ನಾವು ಇಲ್ಲಿ ಒಂದೇ ಗುಣಿಗೆ ನೀವು 4 ಗಿಡ ಹಾಕಿದಿರಾ ಹೌದು 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 4 ಗಿಡ ಹಾಕಿ ಸೊ ಹಿಂಗೆ ನಿಮ್ಗೆ ಆಲ್ರೆಡಿ ಇದು ದ್ರಾಕ್ಷಿ ತೋಟ ಆಗಿರೋದ್ರಿಂದ ಹಿಂಗ್ ಮೇಲೆ ಕಟ್ಟಿಬಿಟ್ಟಿದೆ ಹೌದು 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 ಇನ್ನ ಒಬ್ಬೊಬ್ರು ಬಂದು ಎಲ್ಲಾನು ಕಡ್ಡಿ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ ಬಟ್ ಅದು ಓಕೆನೆ ಆದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಏನಾದ್ರು ತುಂಬಾ ಯಥೇಚ್ಛವಾದ ಮಳೆ ಆದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಬಿದ್ದೋಗ್ಬಿಡುತ್ತೆ ಅದರಿಂದ ನಮ್ ಕಡೆ ಎಲ್ಲಾನು ಇವಾಗ ನಾವು ದ್ರಾಕ್ಷಿ ಇದ್ದಿದ್ರಿಂದ ಇದಕ್ಕೆ ಮಾಡ್ಕೊಂಡಿದೀವಿ ಸೊ ಇಲ್ಲಿ ದ್ರಾಕ್ಷಿ ಇರ್ಲಿಲ್ಲ ಅಂದ್ರೆ ನೀವು ಯಾವ ಮೆಥಡ್ ಅಲ್ಲಿ ಮಾಡ್ತೀರಿ ದ್ರಾಕ್ಷಿ ಇಲ್ಲ ಅಂದಿದ್ರೆ ಕಡ್ಡಿ ಈಪ್ಲಿಸ್ ಕಡ್ಡಿ ತಂದು ಈಪ್ಲಿಸ್ ಕಡ್ಡಿ ಹಾಕ್ಬಿಟ್ಟು ಅದಕ್ಕೆ ಎಲ್ಲಾನು ಬಾರ್ಡರ್ ಕಟ್ಟಿ ಕಂಬಿಯಲ್ಲಿ ಮಾಡಿ ಆಮೇಲೆ ಪ್ಲಾಸ್ಟಿಕ್ ವೈರ್ ಬರುತ್ತೆ ಏನು ಗ್ರೀನ್ ವೈರ್ ಅಂತ ಟೊಮೆಟೊಗೆಲ್ಲಾನು ಯೂಸ್ ಮಾಡ್ತಾರೆ ಅದನ್ನ ಎಳ್ದ್ಬಿಟ್ಟು ಅದಕ್ಕೆ ಹಬ್ಬಿಸ್ಕೊಂಡು ಮಾಡ್ಬೋದು ಇದು ಡೈಲಿ ಕಟಾವ್ ಇರುತ್ತೆ ಕಾಯಿ ಸೋರೆಕಾಯಿ ಹಾಕ್ತಿರಲ್ಲ ಹಾಕಿದ್ಮೇಲೆ ಎಷ್ಟು ತಿಂಗಳಿಗೆ ಫಸ್ಟ್ ಕಟಾವ್ ಬರುತ್ತೆ 40 ದಿವಸ 1.5 ತಿಂಗಳು 40 ರಿಂದ 50 ದಿವಸಕ್ಕೆ ಫಸ್ಟ್ 15 ದಿವಸ ಬಂದು ನರ್ಸರಿಯಲ್ಲಿ ಇರುತ್ತೆ ಆಮೇಲೆ ತಂದು ನಾಟಿ ಮಾಡಿದಾದ್ಮೇಲೆ ಒಂದು 3 ಡೇಸ್ ಬಿಟ್ಕೊಂಡು ನೋಡ್ಕೊಂಡು ಸ್ವಲ್ಪ ಡ್ರಂಚಿಂಗ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಬೆಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಬೆಡ್ ಮಾಡ್ಕೊಂಡು ನೀವು ಬೆಡ್ ಮಾಡ್ಕೊಳ್ಳೇಬೇಕಾ ನಾರ್ಮಲ್ ಆಗಿ ಸ್ವಲ್ಪ ನಾರ್ಮಲ್ ಆಗಿ ಬೆಡ್ ಮಾಡ್ಕೊಳೋದ್ರಿಂದ ಏನಾಗುತ್ತಂದ್ರೆ ನೀರು ನಿಂತ್ಕೊಳೋದಿಲ್ಲ ಆರಾಮಾಗಿ ಆಚೆ ಹೊರಟೋಗುತ್ತೆ ಅದರಿಂದ ಅನುಕೂಲ ಅದರಿಂದ ಮಾಡ್ಕೊಂಡ್ರೆ 45 ದಿವಸಕ್ಕೆ ಫಸ್ಟ್ ಕಟಾವ್ ಸ್ಟಾರ್ಟ್ ಮಾಡಿ ಹೌದು ಸೊ ಅದಾದ್ಮೇಲೆ ಎಷ್ಟು ದಿವಸಕ್ಕೆ ಒಂದೊಂದ್ಸರಿ ಕಟಾವ್ ಮಾಡ್ಲಿ ಡೈಲಿ ಪ್ರತಿದಿನ ಕಟಾವ್ ಮಾಡ್ಬೇಕು ಹೌದು ಇದು 2 ಡೇಸ್ಗೆ ಮತ್ತೆ ಇದು 2 ಡೇಸ್ ರೆಡಿ ಆಗ್ಬಿಡುತ್ತೆ ಇವತ್ತು ಹಿಂಗಿದೆ ಮತ್ತೆ 2 ಡೇಸ್ ನಾಳೆ ಬಿಟ್ಟು ನಾಳೆ ಕಟ್ ಮಾಡ್ಬೇಕು ಹೌದಾ ಪ್ರತಿದಿನ ಕಟ್ ಮಾಡ್ಬೇಕು ನಾರ್ಮಲ್ ಆಗಿ ಯಾವ ಸೈಜ್ ಇದ್ರೆ ಕಟ್ ಮಾಡ್ತೀರಾ ನೀವು 600 ರಿಂದ 800 ಗ್ರಾಮ್ ಇದು ಆಲ್ಮೋಸ್ಟ್ ಇವಾಗ 350 ರಿಂದ 400 ಗ್ರಾಮ್ ಇದೆ ನಾಳೆಗೆ ರೆಡಿ ಆಗುತ್ತೆ ನಾಳೆ ಬೆಳಗ್ಗೆ ರೆಡಿ ಇರುತ್ತೆ ಬಿಸಿಲು ಇದ್ದು ಚೆನ್ನಾಗಿ ವಾತಾವರಣ ಕ್ಲೈಮೇಟ್ ಚೆನ್ನಾಗಿತ್ತು ಅಂದ್ರೆ ಡೈಲಿ ಚೆನ್ನಾಗಿ ನೀರ್ ಕೊಡ್ಬೇಕು ಫುಡ್ ಕೊಡ್ಬೇಕು ನೋಡ್ಕೊಂಡು ಸ್ವಲ್ಪ ಹಿಂಡಿಗಳು ಬೇಸಾಯ ಎಲ್ಲ ಔಷಧಿ ಸಿಂಪಡಣೆ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಬೇಕು ಇದಕ್ಕೆ ಮೇನ್ ಬಂದ್ಬಿಟ್ಟು ಊಜಿ ಕಾಟ ಜಾಸ್ತಿ ಇದೆ ಊಜಿ ಸ್ವಲ್ಪ ನೋಡ್ಕೊಬೇಕು ಬಿಟ್ರೆ ಇನ್ನ ಥಂಡಿ ವಾತಾವರಣ ಬಂದು ಕ್ಲೈಮೇಟ್ ಚೇಂಜ್ ಆದಾಗ ಒಂದು 20 ಸೆಲ್ಸಿಯಸ್ ಒಂದು 22 ಸೆಲ್ಸಿಯಸ್ ಒಳಗಡೆ ಬಂದಾಗ ಡೋನಿ ಆಗನ ಬೀಳುತ್ತೆ ನೋಡಿ ಇಲ್ಲಿ ಬಿದ್ದಿದೆ ಡೋನಿ ಬಿದ್ದಿದೆ ಇಲ್ಲಿ ಸೊ ಡೋನಿ ಬಿದ್ದಿದೆ ಈ ತರ ಡೋನಿ ಬೀಳೋದ್ರಿಂದ ನಾವು ನೋಡ್ಕೊಂಡು ಸ್ವಲ್ಪ ಪೆಸ್ಟಿಸೈಡ್ಸ್ ಮಾಡ್ಕೊಬೇಕು ಸ್ಪ್ರೇ ಮಾಡ್ಕೊಬೇಕು ಆಮೇಲೆ ಎಕರೆಗೆ ನೀವು ಎಷ್ಟು ಗಿಡ ನಾಟಿ ಮಾಡಿದ್ದೀರಾ ಇದು 1/4 ಎಕರೆಗೆ ಬಂದ್ಬಿಟ್ಟು 150 ಗುಣಿ ನಾವು ಆಲ್ಮೋಸ್ಟ್ ಒಂದು 400 ರಿಂದ 450 ಗಿಡ ನಾಟಿ ಮಾಡಿದೀವಿ ಒಂದೊಂದ್ರಲ್ಲಿ 3-4 ಈ ತರ ಫಸ್ಟ್ ನಾಟಿ ಮಾಡ್ಬೇಕಾದ್ರೆ 4 ಗಿಡ ಮಾಡ್ಕೊಂಡಿದೀವಿ ಅದರಲ್ಲಿ ಒಂದೊಂದು ಸಾಯುತ್ತೆ ಅದರಿಂದ ಏನ್ ಮಾಡ್ತೀವಿ
ಎಕ್ಸ್ಟ್ರಾ ಒಂದು ಗಿಡ ಮಾಡ್ಕೊಂಡು ನೋಡ್ಕೊಂಡು 3 ಗಿಡ ಮಾಡ್ಕೊತೀವಿ ಅಷ್ಟೇನೆ, ಇಲ್ಲ 2 ಗಿಡ ಮಾಡ್ಕೊತೀವಿ. ಆ್ಯಕ್ಚುಲಿ 2 ಗಿಡ ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ. 3-4 ಇದ್ರೆ ಸ್ವಲ್ಪ ಎಲ್ಲಾನು ಕವರಿಂಗ್ ಬೇಗ ಆಗ್ಬಿಡುತ್ತೆ. ಅದರಿಂದ ಏನು ಮಾಡ್ಬೇಕಂದ್ರೆ ಮೇಲೆ ಹೋಗಿ ಆಲ್ಮೋಸ್ಟ್ ಒಂದು 4 ಮೀಟರ್ಸ್ವರೆಗೂ ಹೋಗ್ತಾ ಇದ್ದಂಗೆ ಕೊಡಿ ಹಾಲ್ಟ್ ಮಾಡಬೇಕು. ಹಾಲ್ಟ್ ಮಾಡಿದಾದ್ಮೇಲೆ ನೋಡ್ರಿ ಇಲ್ಲಿ ಇದು ಮುಂದೆ ಹೋಗಿದೆ ನೋಡಿ, ಇಲ್ಲಿ ಹಾಲ್ಟ್ ಮಾಡಿದೀವಿ. ಇಲ್ಲಿ ಹಾಲ್ಟ್ ಮಾಡೋದು ಹೆಂಗೆ ನೀವು? ಇದನ್ನ ಕಟ್ ಮಾಡ್ಬೇಕು. ಇಲ್ಲಿಗೆ ಕಟ್ ಮಾಡಿದ ತಕ್ಷಣ ಇಲ್ಲೆಲ್ಲಾನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗ್ತಾ ಇದೆ, ಇಲ್ಲೂ ಓಪನ್ ಆಗ್ತಾ ಇದೆ. ಇಲ್ಲಿ ಓಪನ್ ಆದ್ಮೇಲೆ ಫಸ್ಟ್ ಇಲ್ಲಿ ಒಂದು ಇಳುವರಿ ಬರುತ್ತೆ, ಮತ್ತೆ ಇಲ್ಲೊಂದು ಬರುತ್ತೆ. ಈ ತರ ಕಂಟಿನ್ಯೂಸ್ ಒಂದು 3 to 4 ಬರುತ್ತೆ. ಬಂದಿದ್ದಾದ್ಮೇಲೆ ಫ್ಲವರ್ ಬರುತ್ತೆ. ಆಮೇಲೆ ಆಲ್ಟ್ ಮಾಡಿದ್ರೆ ಇದು ಕಾಯಿ ಕಟಾವ್ ಮಾಡ್ಕೊಂಡು ಮತ್ತೆ ಇಲ್ಲಿ ಓಪನ್ ಆಗುತ್ತೆ ಸೈಡ್ಗೆ. ಈ ತರ ಓಪನ್ ಆಗ್ತಾನೆ ಇರುತ್ತೆ. ನಾವು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂಡು ಆದಷ್ಟು ಎಲೆ ತೆಗಿಯೋದು ಮತ್ತೆ ವೇಸ್ಟೇಜ್ ಏನಿದೆಯೋ ವೇಸ್ಟೇಜ್ ತೆಕ್ಕೊಂಡು ಹೋಗ್ತಾ ಇದ್ರೆ ಗಿಡ ನಮಗೆ ಲೈಫ್ ಬರುತ್ತೆ. ಆಲ್ಮೋಸ್ಟ್ ವೆದರ್ ಸಪೋರ್ಟ್ ಮಾಡ್ಬಿಟ್ರೆ ಏನೇನೊಂದು 5 to 5 months ವರ್ಗು ನಾವು ಗಿಡ ಮೇಂಟೈನ್ ಮಾಡ್ಬೋದು. ಡೈಲಿ ಸ್ಟಾರ್ಟ್ ಆಗಿದ್ದು 5 months ವರ್ಗು ಆಲ್ಮೋಸ್ಟ್ 3 ರಿಂದ 4 ತಿಂಗಳವರೆಗೂ ಕಟಾವ್ ಆಗುತ್ತೆ ಪ್ರತಿದಿನ. ಏನಾದರೂ ವಾತಾವರಣ ಏನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಒಂದೊಂದ್ಸರಿ 1-2 ತಿಂಗಳಿಗೆಲ್ಲ ಹೋಗುತ್ತೆ. ಇವಾಗ ಆಲ್ಮೋಸ್ಟ್ ನಮಗೆ ಒಳ್ಳೆ ರೇಟ್ ಇದೆ. ಮಾರ್ಕೆಟಿಂಗ್ ಬಂದ್ಬಿಟ್ಟು 25 to 25-30 ರೂಪಾಯಿವರೆಗೂ ಹೋಗ್ತಾ ಇದೆ. ನಾವು ರಿಲಯನ್ಸ್ಗೆ ಇದು ಮಾಡ್ತಾ ಇದ್ದೀವಿ, ರಿಲಯನ್ಸ್ಗೆ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಾವು ಇನ್ನೊಬ್ಬರನ್ನ ಮಾತಾಡಿ ಅವ್ರಿಗೆ 1 ರೂಪಾಯಿ ಕಡಿಮೆ, ಅವ್ರು ನಮಗೆ 1 ರೂಪಾಯಿ ಕಡಿಮೆ ಇದು ಮಾಡ್ತಾರೆ. ಬಟ್ ಅವರೇ ಬಂದು ಇಲ್ಲಿ ತೊಗೊಂಡು ಎಲ್ಲ ಇಲ್ಲೇ ತೂಕ ಮಾಡಿ ನಮ್ಗೆ ಅಮೌಂಟ್ ಎಲ್ಲ ಕೊಟ್ಟು ಅವ್ರು ತೊಗೊಂಡೋಗಿ ಅವರು ಇದು ಮಾಡ್ತಾರೆ. ನಾವು ಮಾರ್ಕೆಟಿಂಗ್ ಮಾಡ್ಬೋದು, ಸ್ವಲ್ಪ ನಾವು ಅದೇ ಡೈಲಿ ಹೋಗ್ಬೇಕಲ್ವಾ. ಇಲ್ಲಿ ತುಂಬಾ ಅಂದ್ರೆ ಅವರು 1 ರೂಪಾಯಿ ಜಾಸ್ತಿ ತಗೊಂತಾರಲ್ಲ, ಅವರು ರಿಲಯನ್ಸ್ ಅವರನ್ನ ಇಲ್ಲ ಮೀಡಿಯೇಟರ್? ಇಲ್ಲ ಮೀಡಿಯೇಟ್ರು, ಸೆಂಟ್ರ್ ಮೀಡಿಯೇಟ್ರು. ಅವರು ಏನ್ ಮಾಡ್ತಾರೆ, ಅವರು 1 ರೂಪಾಯಿ ಅಲ್ಲಿ ತಗೊಂತಾರೆ, ನಮ್ಗೆ 1 ರೂಪಾಯಿ ಕಡಿಮೆ ಕೊಡ್ತಾರೆ. ಏನಿರುತ್ತೋ ರಿಲಯನ್ಸ್ ಏನ್ ರೇಟ್ ಇರುತ್ತೋ ಅದೇ ರೇಟ್, 1 ರೂಪಾಯಿ ಕಡಿಮೆ. ಅಂದ್ರೆ ನಿಮ್ಗೆ ಕಟ್ ಮಾಡ್ಕೊಂಡು ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಕೆಲಸ ಏನು ಇರೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಲ್ಮೋಸ್ಟ್ ಇಲ್ಲಿಂದ ನಮಗೆ 15-20 ಕಿಲೋಮೀಟರ್ ಆಗುತ್ತೆ ಚಿಕ್ಕಬಳ್ಳಾಪುರ. ಸೊ ಅಲ್ಲಿಗೆ ಮತ್ತೆ ದೇವನಹಳ್ಳಿ ಬಂದ್ಬಿಟ್ಟು 10-15 ಕಿಲೋಮೀಟರ್ ಆಗುತ್ತೆ. ಅದರಿಂದ ಸೊ ಟ್ರಾವೆಲಿಂಗ್ ಮತ್ತೆ ಸಾಗಾಣಿಕೆ ಎಲ್ಲ ಮಾಡಬೇಕು. ಅಲ್ಲಿ ಸಾಗಾಣಿಕೆ ಮಾಡ್ಕೊಂಡಿದ್ರೆ ಇಲ್ಲಿ ಮತ್ತೆ ಎಲ್ಲ ಮೇಂಟೈನ್ ಮಾಡಬೇಕು. ನೀರು ಕೊಡೋದು ಪ್ರತಿಯೊಂದು ಮೇಂಟೈನ್ ಮಾಡಲೇಬೇಕು. ಈ ಬಿಸಿಲಿದ್ದಾಗ ನೀರು ಕೊಟ್ರೆ ತುಂಬಾ ಒಳ್ಳೇದು. ಡೈಲಿ ನೀರು ಕೊಡ್ಲೇಬೇಕು. ಡೈಲಿ ನೀರು ಕೊಡ್ಬೇಕು. ಹೌದು. ಆಮೇಲೆ ವೀಕ್ಲಿ 1-2 ಸರಿ ಸ್ವಲ್ಪ ಏನಾದ್ರೂ ಬೇಸಾಯ ಇಲ್ಲ ಅಂದ್ರೆ ಯುಮಿಕ್ ಆ್ಯಸಿಡು ಈ ಥರ ಏನು ಕೊಟ್ಕೊಂಡು ಹೋಗ್ತಾ ಇದ್ರೆ ಗಿಡ ಹೆಲ್ತಿಯಾಗಿ ಹಂಗೆ ಇರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಡಲ್ ಆಗುತ್ತೆ, ಗಿಡ ಡಲ್ ಆಗುತ್ತೆ. ಫುಡ್ ಕೊಡಬೇಕು ಇದಕ್ಕೆ, ಯಾಕೆ ಡೈಲಿ ರೆಡಿ ಇರುತ್ತೆ. ಇವಾಗ ಇದು 3/4 ಎಕರೆಗೆ ಫಸ್ಟ್ ಶಾಂಪಲ್ ಬಂದು ಒಂದು 50-100 kg ಕೊಯ್ಯುತ್ತೆ. ಇವಾಗ ಬಂದ್ಬಿಟ್ಟು ಡೈಲಿ ಒಂದು 150-200-250 kg ಕೊಯ್ಯುತ್ತೆ. ಎಷ್ಟು ತಿಂಗಳಾಯ್ತು? ಇವಾಗ ಹಾಕಿ ನಾವು 2.5 ತಿಂಗಳಾಗಿದೆ. 2.5 ತಿಂಗಳಾಗಿದೆ. ಇವಾಗ ನಾವು ಒಂದು 15-20 ದಿನದಿಂದ ಕಟಾವ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು 2 ಟನ್ ಕಟಾವ್ ಆಗಿದೆ ಆಲ್ರೆಡಿ. 1.5 ಟನ್ ಮೇಲೆ ಕಟಾವ್ ಆಗಿದೆ. ಇನ್ನು ಒಂದು 3 ತಿಂಗಳವರೆಗೂ ಮೇಂಟೈನ್ ಮಾಡಬೇಕು. ಈ ನೈಟ್ರೋಜನ್ ಇವಾಗ ಮಳೆಗಾಲ ಅಲ್ವಾ, ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಈ ತರ ಅಗಲ ಬರುತ್ತೆ, ಎಲೆ ತುಂಬಾ ಅಗಲ ಬರುತ್ತೆ. ಅಗಲ ಬರೋದ್ರಿಂದ ಬೇಗ ಎಲ್ಲ ಕವರ್ ಆಗ್ಬಿಟ್ಟು ಕತ್ಲ ಆವರಿಸ್ಕೊಂಡು ಒಳಗಡೆ ಗಾಳಿ ಬೆಳಕು ಈ ಥರ ಬರದೆ ಯಾವಾಗ ಆಗುತ್ತೋ ಆವಾಗ ಏನಾಗುತ್ತೆ, ಕಾಯಿ ಸಾಯೋದು, ಕಪ್ಪಗಾಗೋದು. ಮತ್ತೆ ಎಲ್ಲ ಬಿಸಿಲು ಬರ್ತಾನೆ ಬಿಸಿಲು ಒಳಗಡೆ ಬೀಳ್ಬೇಕು ನೋಡಿ. ಎಲ್ಲ ಕಡೆನೂ ಬೀಳ್ತಾ ಇದೆ. ಎಲ್ಲ ಕಡೆ ನೋಡಿ ತೆಗ್ದಿದೀವಿ, ಪ್ರತಿಯೊಂದು ಎಲೆ ತೆಗ್ದಿದೀವಿ. ಡೈಲಿ ಕಟಾವ್ ಮಾಡ್ತಾ ಇರ್ಬೇಕು, ಮತ್ತೆ ಎಲೆನೂ ತೆಗಿತಾ ಇರ್ಬೇಕು, ಸುಳಿ ಕಟಾವ್ ಮಾಡ್ತಾ ಇರ್ಬೇಕು. ಚಪ್ರ ಆಗದಂಗೆ ನೋಡ್ಕೋಬೇಕು. ಹೌದು, ಫುಲ್ಲು ಕವರ್ ಆಗ್ದಿರಾ ಸ್ವಲ್ಪ ಬಿಸಿಲು ಬೀಳೋ ತರ ನೋಡ್ಕೋಬೇಕು. ಚೆನ್ನಾಗಿ ಬರುತ್ತೆ. ಈಗ ಹಾಕಿದಿರಲ್ಲ, ಸೊ ಒಂದು ಎಷ್ಟು ಆದಾಯ ಅಂತ ಮಾಡಕ್ಕಾಗತ್ತೆ ಈ ಬೆಳೆಗೆ ಟೋಟಲ್? ಸರ್ ಇವಾಗ ಒಳ್ಳೆ ರೇಟ್ ಇದೆ. ರೇಟ್ ಇರೋದ್ರಿಂದ ಒಂದು 2-3 ಲಕ್ಷವರೆಗೂ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಕಡಿಮೆ, ಎಲ್ಲ ಒಂದು 40-50 ಸಾವಿರ ಒಳಗಡೆ ಇನ್ವೆಸ್ಟ್ಮೆಂಟು. ಲೇಬರ್ ಸ್ವಲ್ಪ ಕೇಳುತ್ತೆ. ಲೇಬರ್ ಸ್ವಂತ ಮನೆಯಲ್ಲಿ ಮಾಡೋರಿದ್ರೆ, ಸ್ವಂತ ಇದ್ರೆ ಇನ್ನೂ ಒಳ್ಳೆ ಬೆಟರು, ಒಳ್ಳೆ
ಒಂದೇ ಸೈಜು ಕಟಾವ್ ಮಾಡೋದು ಎಲ್ಲ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ನಾರ್ಮಲ್ ಆಗಿ ಇದನ್ನ ಮೇಂಟೈನ್ ಮಾಡೋಕೆ ನೀವು ಒಬ್ಬರೇ ನೋಡ್ಕೊಂತೀರಾ ಇಲ್ಲ ಬೇರೆ ಯಾರನ್ನಾದ್ರೂ ಕೂಲಿಯವ್ರನ್ನ ಇಟ್ಕೊಂತೀರಾ? ಇಲ್ಲ, ಲೇಬರ್ಸ್ ಇದಾರೆ. ಲೇಬರ್ಸ್ ಒಂದು ಡೈಲಿ ಇಬ್ರು ಬರ್ತಾರೆ. ನನ್ಗೆ ಇನ್ನು ದ್ರಾಕ್ಷಿ ಎಲ್ಲ ಇದೆ, ಸೊ ಅದೆಲ್ಲ ನೋಡೋದ್ರಿಂದ ಇದು ಒಂದೇ ಆಗಿದ್ರೆ ಏನೋ ಅವಶ್ಯಕತೆ ಇಲ್ಲ. ದ್ರಾಕ್ಷಿ ಮತ್ತೆ ಇನ್ನು ಬೇರೆ ಹೀರೆ ಗಿಡ ಎಲ್ಲ ಇದೆ, ಸೊ ಅದರಿಂದ ಸ್ವಲ್ಪ ನೋಡ್ಕೊಬೇಕು, ಅದರಿಂದ ಬೇಕಾಗುತ್ತೆ. ಬಂದು ಆಲ್ರೆಡಿ ಇದೆಲ್ಲ ಕಟಾವ್ ಮಾಡಿದೀವಿ. ಇದನ್ನ ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇದನ್ನೆಲ್ಲ ಪೇಪರ್ ಎಲ್ಲ ಸುತ್ತಿ ಪ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಇವಾಗ ಆಲ್ಮೋಸ್ಟ್ ಒಂದು 600 kg ಇದೆ. ಇವಾಗ 600 kg ಇದೆ ಇದು. ನೀವು ಕಟಾವ್ ಮಾಡಿದ್ದ ಅದು ಮೀಡಿಯೇಟರ್ ಇದ್ದಾರೆ, ಅವರೇ ಕಟ್ ಮಾಡ್ಕೊಂಡು? ಇಲ್ಲ, ಇಬ್ರು ಎಲ್ಲರೂ ಅವರು ಕಟಾವ್ ಮಾಡಿದ್ರು, ನಾವು ಎಲ್ಲರೂ ಜೊತೆಲಿ ಕಟಾವ್ ಮಾಡಿದ್ದು. ಹೌದಾ? ಸೊ ಇದನ್ನ ಪ್ಯಾಕಿಂಗ್ ಅಂದ್ರೆ ಕವರ್ ಮಾಡ್ತೀರಾ? ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ವೈಟ್ ಪೇಪರ್ ಬರುತ್ತೆ. ವೈಟ್ ಪೇಪರ್ ಅಲ್ಲಿ ಸುತ್ತೀವಿ. ಅದು ಡಿಮ್ಯಾಂಡ್ ಇರೋದ್ರ ಮೇಲೆ ಡಿಪೆಂಡ್, ಯಾವ್ಯಾವ್ದು ಕಂಪ್ನಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಒಬ್ರು ವೈಟ್ ಪೇಪರ್ ಹೇಳ್ತಾರೆ, ಒಬ್ರು ನಾರ್ಮಲ್ ನ್ಯೂಸ್ ಪೇಪರ್ ಆದ್ರೂ ಓಕೆ, ಒಬ್ಬೊಬ್ರು ನಾರ್ಮಲ್ ಹಂಗೆ ತಗೊಂಡ್ ಹೋಗ್ತಾರೆ. 1-2 ದಿವಸ ನಾರ್ಮಲ್ ಆಗಿ ತಗೊಂಡೋದ್ರು. ಇವಾಗ ಎಲ್ಲಾನು ಪೇಪರ್ ಎಲ್ಲ ಸುತ್ತಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಆಗಿ ಒಂದು ಚೂರು ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆದ್ರೆ ಸೇಲ್ ಆಗಲ್ಲ. ಹೌದಾ? ಹೌದು. ಅಂದ್ರೆ ಪೇಪರ್ ಸುತ್ತಿದ್ರೆ ಒಂದು ಏನು ಲೈಫ್ ಸ್ಪ್ಯಾನ್ ಅಲ್ಲ, ಪೇಪರ್ ಯಾವಾಗ ಸುತ್ತೀವೋ ಒಂದು ಕಾಯಿಯಿಂದ ಇನ್ನೊಂದು ಕಾಯಿಗೆ ಟಚ್ ಆಗಲ್ಲ. ಯಾವಾಗ ಟಚ್ ಆಗಲ್ಲ, ಉಜ್ಜಲ್ಲ. ಅದರಿಂದ ಅದೇನು ಮೇಲೆ ಇರೋ ಫ್ರೆಶ್ನೆಸ್ ಏನಿರುತ್ತೆ, ಗ್ರೀನಿಶ್ ಮತ್ತೆ ಫ್ರೆಶ್ ಆಗಿರೋದು, ಅದೇ ಫೀಲ್ ಬರುತ್ತೆ. ಹಂಗೆ ಇರುತ್ತೆ. ನೈಸ್, ತುಂಬಾ ನೈಸ್ ಇರೋದ್ರಿಂದ ಕಾಯಿ ನೋಡ್ರಿ, ಆಲ್ಮೋಸ್ಟ್ ಇದು ಒಂದು 800 ಗ್ರಾಮ್ ವರೆಗೂ ಬರುತ್ತೆ. ಈ ಕಾಯಿ 700-800 ಗ್ರಾಮ್ ವರೆಗೂ ಬರುತ್ತೆ. ಇದೇ ಸೈಜು. 1 kg ಒಳಗಡೆ ಇದ್ರೆ ಕಾಯಿ ಒಳ್ಳೆ ಮಾರ್ಕೆಟಿಂಗು. 1 kg ಗಿಂತ ಜಾಸ್ತಿ ಆದರೆ ಮಾರ್ಕೆಟಿಂಗ್ ಇಲ್ಲ. ಇನ್ನೂ ಒಬ್ಬೊಬ್ಬರು 500 ಗ್ರಾಮ್ ವರೆಗೂ ಕೇಳ್ತಾರೆ. ಜಾಸ್ತಿ ಬಂದು 600 800-900 ಗ್ರಾಮ್ ವರೆಗೂ ಜಾಸ್ತಿ ಕೇಳ್ತಾರೆ. ಇದು ಅಷ್ಟಿದೆ. ಆಲ್ಮೋಸ್ಟ್ 1.25 ಅಡಿ ಇದೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ? ಹೌದು, ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಟಾವ್ ಬಂದಿದೆ ಅಂತ. ಇವತ್ತು ನೋಡಿದ್ರೆ ಹಿಂಗಿದೆ, ಬೆಳಗ್ಗೆ ಬಂದು ನೋಡಿದ್ರೆ ರೆಡಿ ಇರುತ್ತೆ. ಇವತ್ತು ನೋಡಿ, ಇದು ಬಂದು ನಾರ್ಮಲ್ ಆಗಿದೆ, ಬಟ್ ನಾಳೆ ಇದು ರೆಡಿ ಇರುತ್ತೆ. ನಾಳೆ ಇವತ್ತು 300-350 ಗ್ರಾಮ್ ಇದೆ, ನಾಳೆ 700-750 ಗ್ರಾಮ್ ಆಗುತ್ತೆ. ಹೌದು, 24 hours ಅಲ್ಲಿ ಮತ್ತೆ ರೈಸ್ ಆಗ್ಬಿಡುತ್ತೆ. ಅದು ಡೈಲಿ ನೀರು ಕೊಡ್ತಾ ಇರೋದು? ನೀರು, ಹೌದು, ಡೈಲಿ ನೀರು ಕೊಡ್ಲೇಬೇಕು. ವಾತಾವರಣ ನೋಡ್ಕೊಂಡು, ಸ್ವಲ್ಪ ಏನಾದ್ರೂ ಮಳೆ ವಾತಾವರಣ ಇದ್ರೆ ಸ್ವಲ್ಪ ಕಡಿಮೆ ಕೊಟ್ಕೊಬೇಕು, ಇಲ್ಲ ಅಂದ್ರೆ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ನೀವು ಬಂದು ತುಂತುರು ನೀರಾವರಿ ಹಾಕ್ಸ್ಬಿಟ್ಟಿದ್ರಲ್ಲ? ಹೌದು, ಎಲ್ಲ ಸ್ಪ್ರಿಂಕ್ಲೇರ್ ಮಾಡಿದೀವಿ, ತುಂತುರು ನೀರಾವರಿ. ಅದರಿಂದ ಸುತ್ತ ನೆನೆಯುತ್ತೆ. ಇಲ್ಲಿ ಬುಡ ಇದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಬೇರೆ ಎಲ್ಲ ಕವರ್ ಆಗಿರುತ್ತೆ. ಮೇನ್ ಬೇರ್ ಬಂದು ಅಲ್ಲೇ ಇರುತ್ತೆ, ಸುತ್ತ ಇಲ್ಲಿವರೆಗೂ ಬಂದಿರುತ್ತೆ. ಇನ್ನ ಮುಂದೆ ಹೋಗುತ್ತೆ. ಆದ್ರಿಂದ ನಾವು ಆದಷ್ಟು ಸುತ್ತನೂ ನೀರು ಹಾಕ್ತಿವಿ. ಡೈಲಿ ಏನು 1 hour ಕೊಡ್ತೀವಿ? ಇಲ್ಲ, ಡೈಲಿ ಒಂದು ½ an hour. ವಾತಾವರಣ ನೋಡ್ಕೊಂಡು ತುಂಬಾ ಬಿಸಿಲಿದ್ರೆ 1 hour ಕೊಡ್ತೀವಿ, ಇಲ್ಲಾಂದ್ರೆ ½ an hour ಕೊಡ್ತೀವಿ, ಇಲ್ಲಾಂದ್ರೆ ಒಂದು 20 minutes. ಆ ಥರ ನೋಡಿಕೊಂಡು ಒಂದು ಗಿಡಕ್ಕೆ ಎಷ್ಟು ಬೇಕು, ಒಂದು 4 ಲೀಟ್ರ್ 5 ಲೀಟ್ರ್ ಆ ಥರ ನೋಡ್ಕೊಂಡು ಕೊಟ್ಕೊತೀವಿ. ಸೊ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ? ಇದು ಮಾರ್ಕೆಟಿಂಗ್ ಬಂದ್ಬಿಟ್ಟು ಜೂನ್ ಜುಲೈಯಿಂದ ಹಿಡಿದು ಡಿಸೆಂಬರ್ವರೆಗೂ ಮಾರ್ಕೆಟಿಂಗ್ ಇರುತ್ತೆ. ಆಮೇಲೆ ಡಿಸೆಂಬರ್ ಅಂದ ಜನವರಿ ಮೇಲೆ ಅಷ್ಟೊಂದೇನು ಬೇಡಿಕೆ ಇರೋದಿಲ್ಲ. ಆವಾಗ 8 ರೂಪಾಯಿ 10 ರೂಪಾಯಿ 5 ರೂಪಾಯಿ ಈ ಥರ ಬರುತ್ತೆ. 10 ರೂಪಾಯಿ ಒಳಗಡೆ ಬಂದರೆ ಏನೂ ಸಿಗೋದಿಲ್ಲ, ಏನೂ ವರ್ಕೌಟ್ ಆಗಲ್ಲ. ಒಂದು ಟೈಮಲ್ಲಿ 10 ರೂಪಾಯಿ 12 ರೂಪಾಯಿಗೂ ಕೊಟ್ಟಿದ್ದೆ, ಆವಾಗೂ ಲಾಸ್ ಆಗಿಲ್ಲ, ಬಟ್ ಏನು ವರ್ಕೌಟ್ ಆಗಿಲ್ಲ. ಇದು ಹಾಕಿದ್ದಾದ್ಮೇಲೆ ಏನಾಗುತ್ತಂದರೆ ಭೂಮಿಯಲ್ಲಿರೋದು ವೆಯ್ಟ್ ಆಗಲಿ ಎಲ್ಲ ಕ್ಲೀನಾಗಿ ತೊಗೊಂಡ್ಬಿಡುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಇದು ಹಾಕಿದಾದ್ಮೇಲೆ ನೆಕ್ಸ್ಟ್ ನಾವು ಸೇವಂತಿಗೆ ಏನಾದರೂ ಹೋಗ್ಬೋದು. ಸೋರೆಕಾಯಿ ಹಾಕಿದ್ರಲ್ಲ, ಇದು ಚೆನ್ನಾಗಿ ಬೆಳೆ ಬಂದಿದೆ ಅಂತ ಅನಿಸ್ತದೆ? ಹೌದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಬೆಳೆ ಚೆನ್ನಾಗಿ ಬಂದಿದೆ. ಇವಾಗ ಒಂದು 15 ದಿವಸಕ್ಕೇನೆ 1 ಟನ್ ಮೇಲೆ 1.25 ಟನ್ 1.25 ಟನ್ವರೆಗೂ ಕಟಾವ್ ಆಗಿದೆ. ಇವತ್ತೆಲ್ಲಾನು ಹೋದ್ರೆ ಆಲ್ಮೋಸ್ಟ್ 2.25 ಟನ್ ಆಗುತ್ತೆ. ಇವಾಗ ಅಲ್ಲೇ 600 kg ವರೆಗೂ ಇದೆ ಇಲ್ಲೇನೆ. ಇನ್ನು ಇದು ಹೋದ್ರೆ ಎಲ್ಲ 2 ಟನ್ ಮೇಲೆ ಆಗುತ್ತೆ. ಒಂದು 15 ಟನ್ ವರೆಗೂ ಕಟಾವ್, 15 20 ಟನ್ ವರೆಗೂ ಕಟಾವ್ ಆದ್ರೆ ತುಂಬಾ ಅನುಕೂಲ. 10 ಟನ್ ಕ್ರಾಸ್ ಆಗ್ಬೇಕು, ಕ್ರಾಸ್ ಆದ್ರೆ ಅನುಕೂಲ. ಇದು ಈಸ್ಟ್ ವೆಸ್ಟ್ ಅಂತೇಳಿ, ಇದು ಚೆನ್ನಾಗಿದೆ. ಇದು ಮೊದ್ಲಿಂದಾನು ಸೋರೆಕಾಯಲ್ಲಿ ಈಸ್ಟ್ ವೆಸ್ಟೇ ಫೇಮಸ್.